ನಟ ದರ್ಶನ್ರ ಹೆಗಲೇರಿರುವ ಗ್ರಹಚಾರ ಸದ್ಯಕ್ಕೆ ಕಳೆಯೋ ಹಾಗೆ ಕಾಣ್ತಾ ಇಲ್ಲ. ಹಾಸಿಗೆ ದಿಂಬಿಗಾಗಿ ಹಸಿ ಹಸಿ ಸುಳ್ಳಿನ ಕತೆ ಹೆಣೆದಿದ್ದ ದರ್ಶನ್ರ ಅಸಲಿ ಕತೆ ಬಟಾಬಯಲಾಗಿದೆ. ದರ್ಶನ್ ಕಳ್ಳಾಟ ಬಯಲು ಮಾಡಿತು ರಿಪೋರ್ಟ್. ದಾಸನಿಗೆ ಫಂಗಸ್ ಆಗಿಲ್ವಂತೆ, ಬೆನ್ನು ನೋವು ಇಲ್ವಂತೆ. ಕೆಟ್ರು ಬುದ್ಧಿ ಬರ್ಲಿಲ್ಲ ಅಂತಾರಲ್ಲ, ಇದಕ್ಕೆ ನೋಡಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಒಂದೊಂದು ದಿನವನ್ನು ಒಂದೊಂದು ಯುಗದಂತೆ ಕಳೀತಿದ್ದಾರೆ. ಮೊದಲು ಜೈಲಿಗೆ ಸೇರಿದಾಗ ಜೈಲನ್ನೇ ಅರಮನೆ ಮಾಡ್ಕೊಂಡಿದ್ರು. ಜೈಲಲ್ಲೇ ಕೂತ್ಕೊಂಡು ದಮ್ಮಾರೋ ದಮ್ ಶುರು ಮಾಡಿದ್ರು. ದಾಸನ ಈ ಕಳ್ಳಾಟ ಗೊತ್ತಾಗ್ತಿದ್ದಂತೆ ಬಳ್ಳಾರಿ ಜೈಲಿಗೂ ಶಿಫ್ಟ್ ಆಗಿದ್ರು. ಕೊನೆಗೆ ಬೆನ್ನು ನೋವು ಅಂತ ಆಡಬಾರದ ಕಳ್ಳಾಟ ಆಡಿದವರು ಇನ್ನೇನು ಆಪರೇಷನ್ ಮಾಡಿಸ್ಲೇಬೇಕು ಅಂತ ಜಾಮೀನನ್ನು ಪಡೆದಿದ್ರು. ಎಲ್ಲವೂ ಮುಗೀತು ಅನ್ನೋ ಹೊತ್ತಲ್ಲೇ ಮತ್ತೆ ಜೈಲು ಹಕ್ಕಿಯಾಗಿದ್ದಾರೆ. ಹಿಂದೆ ನೋಡದ ನರಕವನ್ನ ಈಗ ಜೈಲಲ್ಲಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿಯೇ ಆಡಬಾರದ ನಾಟಕ ಆಡ್ತಿದ್ದಾರೆ ಅನ್ನೋದು ಬಟಾ ಬಯಲಾಗಿದೆ. ಕ್ವಾರಂಟೈನ್ ಸೆಲ್ನಿಂದ ಹೊರಗೆ ಬರೋದಕ್ಕೆ ದರ್ಶನ್ ಹೇಳಿದ ಕಥೆಗಳು ಒಂದಾಗೆರಡ. ಮೈಕೈ ಎಲ್ಲ ಫಂಗಸ್ ಆಗಿದೆ, ಬಿಸಿಲನ್ನ ನೋಡದೆ ಎಷ್ಟೋ ದಿನ ಆಗಿದೆ, ಒಂದು ತೊಟ್ಟು ವಿಷಾನಾದ್ರೂ ಕೊಟ್ಬಿಡಿ ಅಂತ ಜಡ್ಜ್ ಮುಂದೆ ಗೋಳಾಡಿದ್ರು. ದರ್ಶನ್ ಹೇಳಿದ್ದನ್ನ ಕೇಳಿದವರು ಒಂದು ಕ್ಷಣ ನಿಜಾನ ಅಂತ ಅಂದುಕೊಂಡಿದ್ರು. ಆದ್ರೀಗ ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿ ನೀಡಿದ ವರದಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಕೋರ್ಟ್ ಮುಂದೆ ದರ್ಶನ್ ಹೇಳಿದ ಹಸಿ ಹಸಿ ಸುಳ್ಳಿನ ಕಥೆ ಒಂದಾಗೆರಡ. ಜೈಲಿನಲ್ಲಿ ನನಗೆ ಯಾವುದೇ ಸೌಲಭ್ಯ ನೀಡ್ತಿಲ್ಲ, ತಲೆದಿಂಬು ಹಾಸಿಗೆಯನ್ನು ಕೊಟ್ಟಿಲ್ಲ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಖುದ್ದು ನ್ಯಾಯಾಧೀಶರೇ ಜೈಲಿಗೆ ಬಂದು ನೋಡಿ ಅಂತಾನು ಮನವಿ ಮಾಡಿದ್ರು. ಅದರಂತೆ ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜ್ ಜೈಲಿಗೆ ಭೇಟಿ ನೀಡಿ ಎಲ್ಲಾ ಮಾಹಿತಿ ಕಲೆ ಹಾಕಿತ್ತು. ಅದರ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದು. ದರ್ಶನ್ರ ಕಳ್ಳಾಟ ಮತ್ತೊಮ್ಮೆ ಬಟಾ ಬಯಲಾಗಿದೆ. ದರ್ಶನ್ ಬ್ಯಾರಾಕ್ನಲ್ಲಿ ಒಂದು ಇಂಡಿಯನ್, ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ. ಕೊಲೆ ಆರೋಪದ ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ನೀಡುವ ಅವಕಾಶವಿಲ್ಲ. 1 ಗಂಟೆಗಳ ಕಾಲ ಮಾತ್ರ ವಾಕಿಂಗ್ ಹಾಗೂ ಆಟವಾಡಲು ಅವಕಾಶ ನೀಡಬಹುದು. ಆದರೆ ದರ್ಶನ್ ಸೆಲೆಬ್ರಿಟಿ ಆಗಿದ್ರಿಂದ ಓಡಾಡಿದ್ರೆ ಬೇರೆ ಬ್ಯಾರಕ್ನವರು ಕಿರಿಸ್ತಾರೆ. ಜೊತೆಗೆ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ಗಳಿಂದ ಫೋಟೋವನ್ನು ತೆಗೆಯುತ್ತಾರೆ. ದರ್ಶನ್ ತಮ್ಮ ಬ್ಯಾರಾಕ್ಗೆ ಟಿವಿ ಬೇಕು ಎಂದಿದ್ದಾರೆ. ಆದ್ರೆ ಪ್ರತಿ ಬ್ಯಾರಾಕ್ಗೆ ಟಿವಿ ನೀಡಬೇಕೆಂಬ ನಿಯಮವಿಲ್ಲ. ಫೋನ್ನಲ್ಲಿ ಮಾತನಾಡುವಾಗ ಸ್ಪೀಕರ್ ಆನ್ ಮಾಡಿಸ್ತಾರೆಂದು ದರ್ಶನ್ ತಕರಾರು ಎತ್ತಿದ್ದು. ಆರೋಪಿಗಳ ಮೇಲೆ ನಿಗಾ ಇಡುವ ದೃಷ್ಟಿಯಿಂದ ಇದಕ್ಕೂ ಅವಕಾಶವಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಮುಖವಾಗಿ ತಮ್ಮ ಕಾಲಿನಲ್ಲಿ ಫಂಗಸ್ ಆಗಿದೆ ಅಂತ ದರ್ಶನ್ ಆರೋಪ ಮಾಡಿದ್ರು. ಆದ್ರೆ ದರ್ಶನ್ಗೆ ಯಾವುದೇ ರೀತಿಯ ಫಂಗಸ್ ಆಗಿಲ್ಲ, ಬರೀ ಹಿಮ್ಮಡಿಯಲ್ಲಿ ಬಿರುಕಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ರ ಹಾಸಿಗೆ ದಿಂಬಿನ ವಿಚಾರವಾಗಿ ನಡೆಯುತ್ತಿದ್ದ ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ. ನ್ಯಾಯಾಲಯ ಅಕ್ಟೋಬರ್ 24ಕ್ಕೆ ವಿಚಾರಣೆ ಮುಂದೂಡಿದೆ. ಒಟ್ನಲ್ಲಿ ದರ್ಶನ್ 2ನೇ ಬಾರಿ ಜೈಲು ಸೇರಿದ್ರು. ಇವರ ಕಳ್ಳಾಟ ನಿಲ್ತಿಲ್ಲ. ವಿಷ ಕೊಡಿ ಅಂತ ಕಾಡಿ ಬೇಡಿದ್ದ ದರ್ಶನ್ರ ಅಸಲಿ ಮುಖ ಅನಾವರಣ ಆಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.